ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಈ ದಿನ ಪೂರಿ ರೆಸಿಪಿನ ವಾರದಿಂದ 15 ದಿನ ಸ್ಟೋರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಸಿಂಪಲ್ ಆದಂತಹ ಟಿಪ್ ಅನ್ನ ಈ ರೀತಿ ಯೂಸ್ ಮಾಡಿ ನಾವು ಈ ರೀತಿ ಪೂರಿನ ನಾವು ವಾರದಿಂದ 15 ದಿನ ಸ್ಟೋರ್ ಮಾಡಿ ಇಡ್ಬೋದು. ನಮ್ಗೆ ಯಾವಾಗ ಪೂರಿ ತಿನ್ಬೇಕು ಅನಿಸುತ್ತೋ ಅವಾಗ ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಪೂರಿನ ನಾವು ಸವಿಬೋದು. ತುಂಬಾನೇ ಸಿಂಪಲ್ ಆಗಿ ಈ ರೀತಿಯಾಗಿ ಟಿಪ್ ಅನ್ನ ಯೂಸ್ ಮಾಡಿ ನಾವು ಪೂರಿನ ರೆಡಿ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಬೋದು. ಬನ್ನಿ ಇಡ್ಲಿ ಪಾತ್ರೆನ ಉಪಯೋಗಿಸಿ ಪೂರಿನ ಯಾವ ರೀತಿ ಸ್ಟೋರ್ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಗ್ಯಾಸ್ ಹಚ್ತೇನೆ. ಈ ಕಡಾಯಿಗೆ 1 ಬಟ್ಲಾಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕಪ್ಪಲ್ಲಿ ನೋಡ್ಬೋದು, ಒಂದು ಕಪ್ಪಲ್ಲಿ ನೀರನ್ನ ಸೇರಿಸಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತೇನೆ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತೇನೆ. ಈ ರೀತಿ ನೀರು ಕುದಿ ಬಂದಾಗ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ನೀರನ್ನ ಸೇರಿಸ್ಕೊಂಡಿದ್ವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಅಂದ್ರೆ ಬಿಳಿ ರವೆನ ಸೇರಿಸ್ಕೊಳ್ತೇನೆ. ಉಪ್ಪಿಟ್ಟು ರವೆನ ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಈ ರವೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ. ಈ ಮಿಶ್ರಣ ಸ್ವಲ್ಪ ಗಟ್ಟಿ ಆಗ್ಬೇಕು, ಅಲ್ಲಿವರೆಗೂ ಲೋ ಫ್ಲೇಮ್ ಅಲ್ಲೇ ಇದನ್ನ ಬೇಯಿಸ್ಕೊಳ್ಬೇಕು. ನೋಡ್ಬೋದು, ಈ ರೀತಿ ಮಿಶ್ರಣ ಗಟ್ಟಿ ಆದ ನಂತರ ಯಾವ ಕಪ್ಪಲ್ಲಿ ನಾವು ನೀರು ಹಾಗೂ ರವೆನ ಸೇರಿಸ್ಕೊಂಡಿದ್ವೋ ಅದೇ ಕಪ್ಪಲ್ಲಿ 2 ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೇನೆ. 1 ಕಪ್ ನೀರಿಗೆ ಅರ್ಧ ಕಪ್ ಆಗುವಷ್ಟು ರವೆ ಹಾಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ಗೋಧಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅನ್ನ ಆಫ್ ಮಾಡಿ ಈ ಕಡಾಯಿಗೆ ಲಿಡ್ ಅನ್ನ ಈ ರೀತಿ ಕ್ಲೋಸ್ ಮಾಡಿ ಇದನ್ನ ಒಂದು 5 ರಿಂದ 10 ನಿಮಿಷ ಹಾಗೇನೆ ಬಿಡ್ತೇನೆ. ನಾನಿಲ್ಲಿ 10 ನಿಮಿಷ ಲಿಡ್ ಅನ್ನ ಕ್ಲೋಸ್ ಮಾಡಿ ಹಾಗೇನೆ ಬಿಟ್ಟಿದ್ದೆ. ಬಿಸಿಗೆನೆ ಈ ಹಿಟ್ಟೆಲ್ಲ ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ. ನೋಡಿ, ಬಿಸಿ ಸ್ವಲ್ಪ ಲೈಟ್ ಆಗಿರೋದ್ರಿಂದ ಕೈಯಲ್ಲೇನೆ ನಾನಿಲ್ಲಿ ಹಿಟ್ಟನ್ನ ಕಲಿಸ್ತಾ ಇದ್ದೇನೆ. ಸ್ವಲ್ಪ ಉಗುರು ಬೆಚ್ಚಗಿದ್ದಾಗೇನೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಈ ಹಿಟ್ಟನ್ನ ಜಾಸ್ತಿ ಸಾಫ್ಟ್ ಆಗು ಕಲಿಸ್ದೆ, ಹಾಗಂತ ಜಾಸ್ತಿ ಗಟ್ಟಿಯಾಗೂ ಕಲಿಸ್ತೇನೆ. ಚಪಾತಿ ಹಿಟ್ಟಿನ ಅದಕ್ಕೆ ಈ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಒಂದೇ ಸರಿ ನೀರನ್ನ ಸೇರಿಸ್ಕೊಳ್ದೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಈ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ಈ ಹದಕ್ಕೆ ಹಿಟ್ಟನ್ನ ಕಲಿಸಿದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಈ ರೀತಿಯಾಗಿ ನಾದ್ಕೊಳ್ತಾ ಇದ್ದೇನೆ. ನೋಡಿ, ಈ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಈಗ ಹಿಟ್ಟನ್ನ ಕಲಸಿದ್ದಾಯ್ತು. ಈ ಹಿಟ್ಟನ್ನ ನೆನೆಸೋ ಅವಶ್ಯಕತೆ ಇಲ್ಲ, ಈಗೇನೆ ಪೂರಿನ ಮಾಡ್ಕೊಳ್ಬೋದು. ಹಾಗಾಗಿ ನಾನಿಲ್ಲಿ ಚಪಾತಿಗೆ ಮಾಡ್ಕೊಳ್ತೀವಲ್ಲ ಉಂಡೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೊಂಡು ಉಂಡೆನ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಈಗ ಪೂರಿನ ಲಟ್ಟಿಸ್ಕೊಳ್ಳೋಣ. ಬೇಕು ಅಂದಲ್ಲಿ ನೀವು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಒಂದೊಂದೇ ಪೂರಿನ ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ದೊಡ್ಡದಾಗಿ ಈ ರೀತಿಯಾಗಿ ಲಟ್ಟಿಸಿ ಬಾಕ್ಸ್ನ ಸಹಾಯದಿಂದ ಶೇಪ್ ಮಾಡ್ಕೊಳ್ತಾ ಇದ್ದೇನೆ. ಒಂದ್ಮೇಲೆ ಒಂದೆರಡು ಪೂರಿನ ಲಟ್ಟಿಸ್ಕೊಳ್ಬೋದು. ಹಾಗಾಗಿ ಈ ರೀತಿಯಾಗಿ ಅಗಲವಾಗಿ ಒಂದು ಚಪಾತಿ ತರ ಲಟ್ಟಿಸ್ಕೊಂಡು ಒಂದು ಬಾಕ್ಸ್ನ ಸಹಾಯದಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು, 2 ಪೂರಿ ರೆಡಿ ಆದ್ವು. ನೋಡಿ, ಜಾಸ್ತಿ ದಪ್ಪನೂ ಲಟ್ಟಿಸ್ಬಾರ್ದು, ಹಾಗಂತ ಜಾಸ್ತಿ ತೆಳ್ಳಗೂ ಲಟ್ಟಿಸ್ಬಾರ್ದು. ಇದೇ ರೀತಿಯಾಗಿ ಇನ್ನೊಂದು ಚಪಾತಿನ ಲಟ್ಟಿಸ್ಕೊಂಡು ಅದನ್ನ ಕಟ್ ಮಾಡ್ಕೊಳ್ತೇನೆ ಪೂರಿ ಶೇಪಿಗೆ. ತುಂಬಾನೇ ಬೇಗನೆ ಆಗುತ್ತೆ ಈ ರೀತಿಯಾಗಿ ಮಾಡ್ಕೊಂಡ್ವಿ ಅಂದಲ್ಲಿ. ನೋಡ್ಬೋದು, 3 ಪೂರಿ ರೆಡಿ ಆದ್ವು. ಈ ರೀತಿಯಾಗಿ ನಾನಿಲ್ಲಿ ಒಮ್ಮೆಲೆ ಒಂದು 8-10 ಪೂರಿನ ಲಟ್ಟಿಸ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೊಂಡು ರೆಡಿ ಮಾಡಿಟ್ಟಿದ್ದೇನೆ. ಈಗ ಈ ರೀತಿಯಾದಂತಹ ಇಡ್ಲಿ ಪ್ಲೇಟ್ಗಳನ್ನ ತಗೊಂಡಿದ್ದೇನೆ. ನೋಡ್ಬೋದು, ನಾನಿಲ್ಲಿ 3 ಪ್ಲೇಟನ್ನ ತಗೊಂಡಿದ್ದೇನೆ. ಈ ರೀತಿಯಾಗಿ ಲಟ್ಟಿಸ್ಕೊಂಡಂತಹ ಪೂರಿನ ಈ ರೀತಿಯಾಗಿ ಹಾಕೊಳ್ಬೇಕಾಗುತ್ತೆ. ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಎಣ್ಣೆ ಏನು ಸ್ಪ್ರೆಡ್ ಮಾಡಿಲ್ಲ, ಹಾಗೇನೆ ನಾನಿಲ್ಲಿ ಲಟ್ಟಿಸಿರುವಂತಹ ಪೂರಿನ ಈ ರೀತಿಯಾಗಿ ಹಾಕೊಳ್ತಾ ಇದ್ದೇನೆ.
3 ಪ್ಲೇಟಿಗೂ ಸಹ ಈ ರೀತಿಯಾಗಿ ಪೂರಿನ ಜೋಡಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು. ನಂತರ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ನೀರು ಈ ರೀತಿ ಕುದಿ ಬಂದಾಗ ಪೂರಿನ ಜೋಡಿಸ್ಕೊಂಡಿರುವಂತಹ ಪ್ಲೇಟ್ ಅನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು. 3 ಪ್ಲೇಟ್ ಅನ್ನು ಈ ರೀತಿಯಾಗಿ ಜೋಡಿಸಿ ಇದಕ್ಕೆ ಲಿಡ್ ಅನ್ನ ಕ್ಲೋಸ್ ಮಾಡ್ತೇನೆ. ಲಿಡ್ ಅನ್ನ ಕ್ಲೋಸ್ ಮಾಡಿ 1 ನಿಮಿಷ ಅಥವಾ 2 ನಿಮಿಷ ಇವನ್ನ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ನೋಡ್ಬೋದು ನಾನಿಲ್ಲಿ 2 ನಿಮಿಷ ಬೇಯಿಸ್ಕೊಂಡಿದ್ದೆ ಅಷ್ಟೇನೆ. ಇವನ್ನ ತೆಗೆದು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕಾಗುತ್ತೆ. ನೋಡ್ಬೋದು ನಾನಿಲ್ಲಿ ಇಡ್ಲಿ ಪ್ಲೇಟ್ ಅನ್ನ ತೆಗೆದು 1-2 ನಿಮಿಷ ಹಾರ್ಲಿಕ್ಕೆ ಬಿಟ್ಟಿದ್ದೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಿದಾವೆ ಅಂತ. ಎಣ್ಣೆನ ಸ್ಪ್ರೆಡ್ ಮಾಡಿಲ್ಲ, ಆದ್ರೂನು ಅಂಟದೇನೆ ಎಷ್ಟು ಈಸಿಯಾಗಿ ಬರ್ತಿದಾವೆ ಅಂತ. ನೋಡಿ ಈ ರೀತಿಯಾಗಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇವನ್ನ ತೇವಾಂಶ ಇಲ್ಲದೆ ಇರೋ ರೀತಿ ಸ್ವಲ್ಪ ಆರಿದ ನಂತರ ಈ ರೀತಿಯಾಗಿ ನಾವು ಎಲ್ಲಾ ಪೂರಿನ ತೆಗೆದುಕೊಂಡು ಇವನ್ನ ಒಂದು ಜಿಪ್ಲಾಕ್ ಕವರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ನಾನಿಲ್ಲಿ ತೋರಿಸ್ತೇನೆ ನೋಡ್ಬೋದು. ಈ ರೀತಿಯಾದಂತಹ ಪರೋಟ ಕವರ್ ಆಗ್ಲಿ ಅಥವಾ ಜಿಪ್ಲಾಕ್ ಕವರ್ಗಳು ಬರ್ತಾವಲ್ಲ ಅದರಲ್ಲಾಗ್ಲಿ ಸ್ಟೋರ್ ಮಾಡಿ ನಾವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. 1 ವಾರದಿಂದ 15 ದಿನ ಸ್ಟೋರ್ ಮಾಡ್ಕೊಳ್ಬಹುದು. ಇವನ್ನ ಈ ರೀತಿಯಾಗಿ ಏರ್ ಟೈಟ್ ಕವರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ರೀತಿ ಬೇಯಿಸ್ಕೊಂಡಿರುವಂತಹ ಪೂರಿನ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಯಾವ ರೀತಿ ಬರ್ತವೆ ಅಂತ ತೋರಿಸ್ತೇನೆ ನೋಡ್ಬೋದು. ನಾನಿಲ್ಲಿ ಆಲ್ರೆಡಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ಒಂದೊಂದೇ ಪೂರಿನ ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕಿಕೊಳ್ತೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದಾವೆ ಪೂರಿ ಅಂತ. ನಾವಿಲ್ಲಿ ಬೇಯಿಸ್ಕೊಂಡಿದ್ರು ಸಹ ತುಂಬಾನೇ ಚೆನ್ನಾಗಿ ಉಬ್ಬಿ ಬರ್ತಿದಾವೆ. ಹಾಗೇನೆ ತುಂಬಾನೇ ಸಾಫ್ಟ್ ಆಗಿರ್ತವೆ ಪೂರಿ. ನೋಡಿ 2 ಕಡೆ ಈ ರೀತಿಯಾಗಿ ಗೋಲ್ಡ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಿದಾವೆ ಅಂತ. ನಾವಿಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಉಬ್ಬಲ್ಲ ಅನ್ನೋ ಚಾನ್ಸೇ ಇಲ್ಲ. ತುಂಬಾನೇ ಚೆನ್ನಾಗಿ ಉಬ್ಬಿ ಬರ್ತವೆ ಪೂರಿ ರೆಸಿಪಿ. ಎಲ್ಲಾ ಪೂರಿನೂ ಸಹ ಇದೇ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ಟೋರ್ ಮಾಡ್ಕೊಂಡು ನಾವು ಯಾವಾಗ ಬೇಕೋ ಆವಾಗ ಎಣ್ಣೆಯಲ್ಲಿ ರೀತಿ ಫ್ರೈ ಮಾಡ್ಕೊಳ್ಬಹುದು. ಇನ್ಸ್ಟೆಂಟ್ ಆಗಿ ಪೂರಿನ ಮಾಡ್ಕೊಳ್ಬಹುದು. ನೋಡ್ಬೋದು ಇಲ್ಲಿ ತೋರಿಸ್ತಾ ಇದ್ದೇನೆ, ಸ್ವಲ್ಪನೂ ಎಣ್ಣೆನ ಎಳ್ದಿಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದಾವೆ ಪೂರಿ ರೆಸಿಪಿ ಅಂತ. ಇವನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ಇಡ್ಲಿ ಪಾತ್ರೆನ ಬಳಸಿ ಪೂರಿನ ಮಾಡಿ 15 ದಿನದಿಂದ 20 ದಿನ ಸ್ಟೋರ್ ಮಾಡ್ಕೊಳ್ಬಹುದು. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.